ಎಲ್ರಿಗೂ ನಮಸ್ಕಾರ. ಸ್ಟಾಕ್ ಡಾಕ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಆ್ಯಕ್ಚುಲಿ ಇವತ್ತು ನಾವು ಒಂದು ವಾಟ್ಸಪ್ಪಲ್ಲೇ ಶೇರ್ ಮಾಡಿರುವಂತಹ ಎಲ್ಲ ಸ್ಟಾಕ್ಸ್ಗಳು ನಮಗೆ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆಲ್ಮೋಸ್ಟ್ ನಾನು ಹೇಳಬೇಕು ಅಂದರೆ ಇವಾಗ ಎಕ್ಸಾಂಪಲ್ ನಮ್ಮ ಒಂದು ಗ್ರೂಪಲ್ಲಿ ಅಪ್ಡೇಟ್ ಮಾಡಿರುವಂತಹ ಈ ಎಲ್ಲ ಸ್ಟಾಕ್ಸ್ಗಳು ಇದು ನೆನ್ನೆದು ಆ್ಯಕ್ಚುಲಿ ಡೇ ಫಾರ್ ಎಸ್ಟರ್ಡೇ ನಾನು ಈ ಒಂದು ಸ್ಟಾಕ್ಸ್ಗಳನ್ನ ಕೊಟ್ಟಿದ್ದೆ. ಸೊ ಇದರಲ್ಲೇ ಲಿಸ್ಟ್ ಆಫ್ ಸ್ಟಾಕ್ಸ್ಗಳಲ್ಲೇ ಆಲ್ಮೋಸ್ಟ್ ನಿಮಗೆ ಎಲ್ಲ ಸ್ಟಾಕ್ಸ್ಗಳು ಒಂದು ಫಸ್ಟ್ ಟಾರ್ಗೆಟ್ ರೀಚ್ ಆಗಿ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿದೆ, ಫಸ್ಟ್ ಟಾರ್ಗೆಟಿಂದ ಮತ್ತು ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿದೆ. ಇದು ಸಿಂಪಲ್ ಸ್ಟ್ರಾಟಜಿ. ಆ್ಯಕ್ಚುಲಿ ನಮ್ಮ ಒಂದು ಎಕ್ಸೆಲ್ ಶೀಟಲ್ಲಿ ಹಾಕಿದ್ದೀವಿ. ಒಂದು 5 ಡೇಸ್ದು ನಾವು ಒಂದು ಕ್ಯಾಂಡಲ್ಸ್ಗಳನ್ನ ತೊಗೊಂಡು ನಮ್ಮ ಒಂದು ಐಡಿಯಾಸ್ಗಳನ್ನ ಯೂಸ್ ಮಾಡಿದ್ವಿ. ಬಟ್ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಒಂದು ಸ್ಟ್ರಾಟಜಿ ನಮ್ಮ ಒಂದು ಎಕ್ಸೆಲ್ ಶೀಟಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಮತ್ತು S&T ಸ್ಟಾಕ್ಸ್ಗಳು ಕೂಡ ನಾವು ನಮ್ಮ ಒಂದು ಗ್ರೂಪಲ್ಲೇ ಶೇರ್ ಮಾಡಿದ್ವಿ. ಅಂದರೆ ಯಾವ್ಯಾವ ಸ್ಟಾಕ್ಸ್ಗಳಲ್ಲಿ ಒಂದು ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ಸ್ಗಳು ಕ್ರಿಯೇಟ್ ಆಗಿದೆ ಅಂತ. ಅದರಲ್ಲಿ ನಿಮ್ಗೆ ಇವತ್ತು ಎಲ್ ಟಿ ಅಂತೂ ನಿಮಗೆ LT ಮತ್ತು ಬೇರೆದು ಅಂದರೆ ನಿಮಗೆ HL ಅನಿಸುತ್ತೆ. ಸೊ ನಾನು ಚೆಕ್ ಮಾಡ್ತೀನಿ ಅದನ್ನು. ಸೊ LT ಅನ್ನುವಂಥ ಸ್ಟಾಕ್ಸು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಒಂದು 30 to 40 ಪಾಯಿಂಟ್ಸ್ ಇವತ್ತು ಒಂದು ಕೊಟ್ಟಿದೆ. ಅಂದರೆ ಸೆಕೆಂಡ್ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ ಎಲ್ಲ ರೀಚ್ ಆಗಿದೆ ನಿಮಗೆ ವಿತೌಟ್ ಹಿಟ್ಟಿಂಗ್ ಸ್ಟಾಪ್ ಲಾಸ್ ಪರ್ಫೆಕ್ಟಾಗಿ ನಾವೆಲ್ಲಿ ಈ ಒಂದು ಝೋನ್ ತೋರಿಸ್ತಿದ್ವಿ ನಮ್ಮ ಒಂದು ಸ್ಟಾಕ್ ಇದರಲ್ಲಿ ಎಕ್ಸೆಲ್ ಶೀಟಲ್ಲೇ, ಅಲ್ಲಿಂದ ನಿಮಗೆ ತೊಗೊಂಡು ಏನಾಗಿದೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗೆ ಇವತ್ತು ಮಾರ್ನಿಂಗ್ ಕೂಡ ನಾವು ಇದನ್ನು ಬಂದ್ಬಿಟ್ಟು ನಾವು ನಿನ್ನೆ ಎಸ್ಟರ್ಡೇ ನೋಡ್ಬೋದು. ಎಸ್ಟರ್ಡೇ ನಾವು ಈ ಒಂದು ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ವಿ. ಸೊ ಇವತ್ತಿಂದು ಇದೆಲ್ಲ ನಿಮಗೆ ಫ್ರೆಶ್ ಝೋನ್ಸ್ಗಳು ಬಂದು LT ಇಲ್ಲ ನಿಮ್ಗೆ ಇವತ್ತು ಕೊಟ್ಟಿದೆ. ಸೊ ಇನ್ನು ಈ ಎಲ್ಲ ಸ್ಟಾಕ್ಸ್ಗಳು ನಿಮಗೆ ಇನ್ನು ಫ್ರೆಶ್ ಝೋನ್ಸ್ಗಳಾಗಿದೆ. ಸೊ ಇದನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಂಡು ನಿಮ್ಮೊಂದು ವಾಚ್ ಲಿಸ್ಟಲ್ಲಿ ಇಟ್ಕೊಂಡ್ರೆ ಸೊ ನಾಳಿದ್ದು ಈ ವೀಕಲ್ಲೇ ಅಥವಾ ನೆಕ್ಸ್ಟ್ ಮಂಡೇ ಅಷ್ಟೊತ್ತಿಗೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಸ್ಟಾಕ್ಸ್ಗಳಾಗುತ್ತೆ. ಅದಾದಮೇಲೆ ಸೊ ಇವತ್ತು ಕೂಡ ಈ ಒಂದು ಸ್ಟಾಕ್ಸ್ಗಳನ್ನ ನಾವು ಮಾರ್ನಿಂಗು ಒಂದು 9:32ಗೆ ನೋಡ್ಬೋದು ಒಂದು ಶೇರ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು 9:20ಗೆ ನಾನು ಶೇರ್ ಮಾಡಬೇಕಿತ್ತು, ಸ್ವಲ್ಪ ಲೇಟಾಗಿ ಇದು ಶೇರ್ ಮಾಡಿತ್ತು. ಬಟ್ ಆಲ್ಮೋಸ್ಟ್ ಅಷ್ಟೊತ್ತಿಗೆ ಒಂದು ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ಸ್ಗಳು ರೀಚ್ ಆಗಿತ್ತು. ಸೊ ಇದರಲ್ಲೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ಗಳು ನಿಮಗೆ ನಾವು ಬೈ ಸೈಡು ಓಕೆನಾ, ಇಲ್ಲಿ ನಾವು ಸೆಲ್ ಬಿಲೋ ಮತ್ತು ಬೈ ಅಬವ್ ಕೊಟ್ಟಿದ್ವಿ. ಸೊ ನಾವು ನೋಡಬೇಕು 211.45 ಹೋದರೆ ಅಂದರೆ 212 213 ಹೋದರೆ ನಾವೇನು ಮಾಡಬೇಕು, ಬೈ ಸೈಡ್ ಹೋಗಬೇಕು. ಅದೇ 208 ಡೌನ್ ಬಂದರೆ ನಾವು ಒಂದು ಸೆಲ್ ಸೈಡ್ ಹೋಗ್ಬೇಕು. ಇದು ಆಲ್ಮೋಸ್ಟ್ ಒಂದು ಆ್ಯಾವ್ರೇಜ್ ಮೇಲೆ ಮಾಡಿರುವಂಥ ಒಂದು ಸ್ಟ್ರಾಟಜಿ. ಇದಂತೂ ತುಂಬ ಚೆನ್ನಾಗಿ ಆಗ್ತಿದೆ. 3 ಡೇಸ್ ಆ್ಯಾವ್ರೇಜ್ ಮಾಡಿರುವಂಥ ಸ್ಟ್ರಾಟಜಿ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಸ್ಟಾಕ್ ಯಾವುದು ಅಂದರೆ ನಿಮಗೆ ಇದು ಅಶೋಕ್ ಲೈಲ್ಯಾಂಡ್, ಇದು ನಮ್ಮ ಒಂದು ಇದ್ರಲ್ಲಿ ಕೊಟ್ಟಿದ್ವಿ. ನಮ್ಮ ಒಂದು ಎಕ್ಸೆಲ್ ಶೀಟಲ್ಲೇ ಇವತ್ತು ಮಾರ್ನಿಂಗ್ ಇದು ಮಾಡಿದ್ವಿ. ಸೊ ನೋಡ್ಬೋದು ಅಶೋಕ್ ಲೈಲ್ಯಾಂಡ್ 148ಇಂದ ಹೇಗೆ ಅದು ರಿವರ್ಸ್ ತೊಗೊಂಡು ನಿಮಗೆ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗಿದೆ ಅಂತ. ಹಾಗೆ ಬೇರೆ ಸ್ಟಾಕ್ಸ್ಗಳು ನೋಡಿದ್ರೆ ನಿಮಗೆ ಭಾರತಿ ಏರ್ಟೆಲ್ ನಿಮಗೆ ಒಂದು ಜಸ್ಟ್ ಒಂದು 4 ಪಾಯಿಂಟ್ಸಿಂದ ನಿಮಗೆ ಮಿಸ್ ಆಗಿದೆ. ಬಟ್ ಅಪ್ ಟು ನಿಮಗೆ 40 ಪಾಯಿಂಟ್ಸ್ ಕೊಟ್ಟಿದೆ ನಮ್ಮ ಒಂದು ಮಾರ್ಕ್ ಮಾಡಿರುವಂಥ ಝೋನ್ ಕಡೆಯಿಂದ. ಹಾಗೆ ನೆಕ್ಸ್ಟು ಭಾರತಿ ಏರ್ಟೆಲ್ ನೋಡ್ಬೋದು 715ಗೆ ನಮಗೆ ತೋರಿಸ್ತಾ ಇತ್ತು. ಬಟ್ ಅದೇನಾಗಿದೆ 718ಇಂದ ಅದು ರಿವರ್ಸ್ ತೊಗೊಂಡೋಗಿದೆ ವಿತೌಟ್ ಹಿಟ್ಟಿಂಗ್ ನಮ್ಮ ಒಂದು ಝೋನ್ಗೆ ಬರಲಿಲ್ಲ ಹಂಗೆ. ಸೊ ಇಟ್ಸ್ ಫೈನ್. ಸೊ ಇದಾಗುತ್ತೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಕೊಟ್ಟಿರುವಂಥದ್ದು LT. ಸೊ ಇದೇ ಒಂದು ಸ್ಟಾಕ್ ಬಗ್ಗೆ ನಾನು ಮಾತಾಡ್ತಿದ್ದೆ ನೋಡಿ. ಹಿಂಗೆ ಪರ್ಫೆಕ್ಟಾಗಿ 1861 ನಮ್ಮದು ಬಂದ್ಬಿಟ್ಟು 1861ನಿಂದ ನಮಗೆ ನಮ್ಮ ಒಂದು ಡಿಮ್ಯಾಂಡ್ ಝೋನ್ ಇದೆ ಅಂತ ನಮ್ಮ ಒಂದು ಇದರಲ್ಲಿ ತೋರಿಸ್ತಾ ಇತ್ತು. ನೋಡ್ಬೋದು ಬೈ 1 ಅಂತ ತೋರಿಸ್ತಾ ಇತ್ತು. ಸೊ ಆ ಒಂದು ಝೋನಿಂದನೇ ನಿಮಗೆ ರಿವರ್ಸ್ ತೊಗೊಂಡು ಅಪ್ ಟು ನಿಮಗೆ ಒಂದು ಏನಿಲ್ಲ ಒಂದು 30 to 40 ಪಾಯಿಂಟ್ಸ್, ಮೋಸ್ಟ್ಲಿ 30 ಪಾಯಿಂಟ್ಸ್ ಕೊಟ್ಟಿದೆ ನಿಮಗೆ. ಇಲ್ಲಿಂದ ಇಲ್ಲಿಗೆ ಅಂತ ಅಂದ್ಕೊಂಡ್ರೆ ನಿಮ್ಗೆ ಒಂದು 30 to 40 ಪಾಯಿಂಟ್ಸ್ ಕೊಟ್ಟಿದೆ. ನಾವು ಚೆಕ್ ಮಾಡೋಣ ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ಅಂತ ಇವತ್ತು. ಮಾರ್ಕ್ ಮಾಡಿರುವಂಥ ಝೋನಿಂದ ನಿಮಗೆ ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ಅಂದರೆ ನಮ್ಮ ಒಂದು ಇದ್ರಲ್ಲಿ ತೋರಿಸ್ತಾ ಇದ್ದು 1861 ಓಕೆನಾ. 1861ಇಂದ ನಿಮಗೆ ಆಲ್ಮೋಸ್ಟು ಅಂದರೆ 36 ಪಾಯಿಂಟ್ಸ್ ಕೊಟ್ಟಿದೆ ಇವತ್ತು. 30 to 34 ಪಾಯಿಂಟ್ಸ್ ಕೊಟ್ಟಿದೆ. ಇನ್ನೊಂದು ಏನು ಅಂದರೆ ಅದೇ ಒಂದು ಹತ್ರ ನಮಗೆ ಒಂದು ಸಪೋರ್ಟ್ ಇದೆ. ಸೇಮು ನಮಗೆ ಎಲ್ಲಿ ಅದು 1861 ತೋರಿಸಿತ್ತು ಆ ಒಂದು ಪ್ಲೇಸಲ್ಲಿ ನೋಡ್ಬೋದು 1857 ಆ ಒಂದು. ಸೊ ನಮ್ಗೆ ಡಬಲ್ ಕನ್ಫರ್ಮೇಷನ್ ಸಿಕ್ತಂಗಾಯಿತು ಮಾರ್ಕೆಟ್ ಇವತ್ತು. ಅಂದರೆ ಈ ಒಂದು ಝೋನಿಂದ ಪರ್ಫೆಕ್ಟಾಗಿ ನಾವು ಟ್ರೇಡ್ ಮಾಡ್ಬೋದು ಅಂತ. ಸೊ ನೋಡ್ಬೋದು ಅಲ್ಲಿಂದ ನಿಮ್ಗೆ ಒಂದು 30 to 40 ಪಾಯಿಂಟ್ಸ್ 36 ಪಾಯಿಂಟ್ಸ್ ಕೊಟ್ಟಿದೆ ಓಕೆನಾ. ಸೊ ಇದನ್ನೆಲ್ಲ ನಮ್ಮ ಒಂದು ಗ್ರೂಪಲ್ಲಿ ನಾವು ಶೇರ್ ಮಾಡಿದ್ವಿ. ಸೊ ಇಂಟ್ರೆಸ್ಟ್ ಇದ್ದವರು ನಮ್ಮ ಒಂದು ಗ್ರೂಪಲ್ಲೇ ಜಾಯ್ನ್ ಆಗ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ನಮ್ಮ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಾಗೆ ಇದು ನಿನ್ನೆ ಇದಾಯಿತು. ಸೊ
ಇವಾಗ ನಾವು ಇವತ್ತಿನ ಒಂದು ಸ್ಟಾಕ್ಸ್ಗಳು ಅಂದರೆ ನಾಳೆಗೆ ಯಾವ್ಯಾವ ಸ್ಟಾಕ್ಸ್ಗಳು ನಾವು ರಿಫ್ರೆಶ್ ಕೊಟ್ಟಿದ್ವಿ, ಒಂದು ಎಕ್ಸೆಲ್ ಶೀಟ್ನ ಇದರಲ್ಲಿ ಒಂದು ರಿಫ್ರೆಶ್ ಕೊಟ್ಟಿದ್ವಿ. ಸೊ ಹಾಗಾಗಿ ನಾಳೆಗೆ ಯಾವ್ಯಾವ ಸ್ಟಾಕ್ಸ್ಗಳು ನಮಗಿದೆ, ಸೊ ಅದೇನಾಗುತ್ತೆ ಅದರಲ್ಲಿರುವಂತಹ ಕೆಲವೊಂದು ಸ್ಟಾಕ್ಸ್ಗಳು ಇನ್ನೂ ವ್ಯಾಲಿಡ್ ಇರೋದ್ರಿಂದ, ಇನ್ನೂ ಫ್ರೆಶ್ ಝೋನ್ಸ್ಗಳಾಗಿರೋದ್ರಿಂದ ಸೊ ನಾಳೆನೂ ನಾವು ಚೆಕ್ ಮಾಡ್ತೀವಿ. ಅಲ್ಲಿ ಅದರ ಒಂದು ಟ್ರೇಡ್ ಬಂದರೆ ನಾವು 100% ವಿತ್ CPR ಕನ್ಫರ್ಮೇಷನ್ಸ್ ಮತ್ತು ಟ್ರೆಂಡ್ ಕನ್ಫರ್ಮೇಷನ್ ತೊಗೊಂಡು ನಾವು ಟ್ರೇಡ್ ಮಾಡ್ತೀವಿ. ಸೊ ನಾಳೆಗೆ ಯಾವ್ಯಾವ ಸ್ಟಾಕ್ಸ್ಗಳು ನಮಗೆ ಏನೋ ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ಸ್ ಕ್ರಿಯೇಟ್ ಆಗಿದೆ ಅಂದರೆ ನೋಡ್ಬೋದು. ಕೆನರಾ ಬ್ಯಾಂಕದು ಒಂದು ಏನು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೆಲ್ 1 ಅಂದರೆ ಸೊ ಇವತ್ತಿಂದು ಕೌಂಟ್ ಮಾಡಿಕೊಂಡ್ರೆ 1 2 3 4 5. ಸೊ ನಾವು ಇವತ್ತಿಂದು ಸ್ಟಾಕು ರಿಫ್ರೆಶ್ ಆಗಿರೋದ್ರಿಂದ ಇವತ್ತಿಂದು ಕ್ಯಾಂಡಲ್ ಇದರಲ್ಲೇ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ 5th ಕ್ಯಾಂಡಲ್ ಯಾವುದು ಬೇಸ್ ಕ್ಯಾಂಡಲ್ ಆಗಿರುತ್ತೆ, ನಾವು ಈ ಒಂದು ಕ್ಯಾಂಡಲ್ನ 1 ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ನ ಇದು ಬಂದು ನಾವು ಏನಾಗುತ್ತೆ, ಫಸ್ಟ್ ಬೈ 1 ಅಥವಾ ಸೆಲ್ 1, ಬೈ 2 ಅಥವಾ ಸೆಲ್ 2, ಬೈ 3 ಅಥವಾ ಸೆಲ್ 3, ಇದನ್ನು ಬೈ 4 ಅಥವಾ ಸೆಲ್ 4. ಸೊ ಈ 4 ಕ್ಯಾಂಡಲ್ಗೆ 1 2 3 4 ಅಂತ ಕರಿತೀವಿ. ಸೊ ಇವಾಗ ಬೈ 1 ತೋರಿಸಿದೆ, ನಾವು ಇದನ್ನು ಕನ್ಸಿಡರ್ ಮಾಡಬೇಕು, ಫಸ್ಟ್ ಒಂದು ಕ್ಯಾಂಡಲ್ ಮತ್ತು ನೆಕ್ಸ್ಟ್ ರೆಡ್ ಕ್ಯಾಂಡಲ್. ಸೊ ನೋಡ್ಬೋದು ಹೆಂಗೆ ಪರ್ಫೆಕ್ಟಾಗಿ ಇಲ್ಲಿ ತೋರಿಸಿರೋ ಪ್ರಕಾರ 239ಗೆ ಪರ್ಫೆಕ್ಟಾಗಿ ಒಂದು ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ ಅಂತ. ಸೊ ಈ ಝೋನ್ ಹತ್ರ ಬಂದಾಗ ನಾವೇನು ಮಾಡಬೇಕು, ಆವತ್ತಿನ ಟ್ರೆಂಡ್ ಚೆಕ್ ಮಾಡಿ, ಓಕೆನಾ, ಅಲ್ಲಿ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಇದೆಯಾ ಅಂತ ಚೆಕ್ ಮಾಡಿ ನಾವು ಈ ಒಂದು ಟ್ರೇಡ್ನ ತೊಗೊಳ್ಬೋದು. ಸೊ ಇದನ್ನು ನಿಮ್ಮ ಒಂದು ವಾಚ್ ಲಿಸ್ಟಲ್ಲಿದ್ದರೆ ನೆಕ್ಸ್ಟು ಇಲ್ಲಿ ಬಂದಾಗ ನೀವು ಒಂದು ಪರ್ಫೆಕ್ಟ್ ಟ್ರೇಡ್ ತೊಗೋಬೋದು. ಏನಕ್ಕೆ ನೋಡ್ಬೋದು ಮಾರ್ಕೆಟ್ ಹೇಗೆ ಒಂದು ಡೌನ್ ಟ್ರೆಂಡಿಗೆ ಬಂದು ಇದಾಗಿದೆ ಅಂತ. ಸೊ ಇದೊಂದು ಪರ್ಫೆಕ್ಟ್ ಸಪ್ಲೈ ಝೋನ್. ನಿಮ್ಮ ಸ್ಟಾಪ್ ಲಾಸ್ ನೋಡ್ಬೋದು ಎಷ್ಟು ಕಡಿಮೆ ಇದೆ ಅಂತ, ಜಸ್ಟ್ ಫಾರ್ 2 rupees ಇದೆ. ಬಟ್ ನಿಮಗೆ ಪ್ರಾಫಿಟ್ ಏನಾದ್ರು ಇದು ಒಳ್ಳೆ ಟ್ರೇಡ್ ಕೊಟ್ಟರೆ ನಿಮಗೆ ಆಲ್ಮೋಸ್ಟ್ 10 rupees ತನಕ ನೀವು ವೆಯ್ಟ್ ಮಾಡ್ಬೋದು. ಅಪ್ ಟು ಇಲ್ಲಿ ತನಕ ನಿಮಗೆ ಯಾವುದೇ ಡಿಮ್ಯಾಂಡ್ ಝೋನ್ ಇಲ್ಲ, ಓಕೆನಾ. ಅಪ್ ಟು ಇಲ್ಲಿ ತನಕ ನೀವು ಈ ಟ್ರೇಡ್ನ ಇದು ಮಾಡ್ಕೋಬೋದು. ಸೊ ಹಾಗೆ HAL. ಸೊ HAL ಕೂಡ ಏನು ಹೇಳ್ತಾ ಇದೆ, ಸೆಲ್ 1 ಅಲ್ಲೇ ಒಂದು ಸಪ್ಲೈ ಝೋನ್ ಇದೆ. ಸೊ ಸೆಲ್ 1 ಅಂದರೆ ಈ ಒಂದು ಕ್ಯಾಂಡಲ್. ಸೊ ಇಲ್ಲಿಗೆ ಒಂದು ಸಪ್ಲೈ ಝೋನ್ ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಇಲ್ಲಿ ಬಂದಾಗ ನಾವು ಒಂದು ಟ್ರೇಡ್ನ ತೊಗೊಳ್ಬೋದು. ಹಾಗೆ ಇಂಡಿಯನ್ ಸಿಮೆಂಟ್. ಸೊ ಇಂಡಿಯನ್ ಸಿಮೆಂಟಲ್ಲಿ ಏನು ಹೇಳ್ತಾ ಇದೆ, ಬೈ 3 ಅಂದರೆ ಆಗಲೇ ಹೇಳಿದಂಗೆ ಈ ಕ್ಯಾಂಡಲ್ 1 2 3. ಸೊ ಈ ಕ್ಯಾಂಡಲು ಕೌಂಟ್ ಮಾಡಿದೆ. ಸೊ ನಮಗೆ ಇಲ್ಲಿ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ ಅಂತ ಅದು ಇಂಡಿಕೇಟ್ ಮಾಡ್ತಿದೆ. ಸೊ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಈ ಒಂದು ಝೋನ್ ಹತ್ರ ಬಂದಾಗ ನಾವು ವಿತ್ CPR ಕನ್ಫರ್ಮೇಷನ್ಸ್ ಮತ್ತು ಅದರ್ ಕನ್ಫರ್ಮೇಷನ್ಸ್ ತೊಗೊಂಡು ಈ ಒಂದು ಟ್ರೇಡ್ನ ತೊಗೋಬೋದು. ಎಕ್ಸ್ಟ್ರಾ ಕನ್ಫರ್ಮೇಷನ್ಸ್ ನಿಮ್ಗೆ ಏನಕ್ಕೆ ಅಂದರೆ ನಿಮ್ಮ ಒಂದು ಟ್ರೇಡ್ ಪರ್ಫೆಕ್ಟಾಗಿ ಒಂದು ಅಬೋವ್ 90 to 95% ಅಕ್ಯುರೇಸಿ ಕೊಡೋ ಥರ ಆಗಲಿ ಅಂತ. ಹಾಗೆ ಬೈ 3 1 2 3. ಸೊ ಐ ಥಿಂಕ್ ಇದಾಗಲೇ ಇವತ್ತು ನಿಮಗೆ ಇದು ಕೊಟ್ಬಿಟ್ಟಿದೆ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಈ ಒಂದು ಝೋನಿಂದ ನಿಮಗೆ ಜಸ್ಟ್ ಮಿಸ್ಸಲ್ಲಿ ನಿಮ್ಗೆ ಹೋಗಿದೆ ಅಂತ. ಅದಕ್ಕೋಸ್ಕರನೇ ಇದನ್ನ ಫ್ರೆಶ್ ಝೋನ್ ಅಂತ ತೋರಿಸಿದೆ. ಅಕಸ್ಮಾತ್ ಇದೇನಾದ್ರು ಈ ಝೋನ್ನ ಟಚ್ ಮಾಡಿದರೆ ನಿಮಗೆ ಈ ಒಂದು ಫ್ರೆಶ್ ಝೋನಲ್ಲಿ ಇದು ಬರ್ತಾ ಇರಲಿಲ್ಲ, ಫ್ರೆಶ್ ಝೋನಲ್ಲಿ ಬರ್ತಾ ಇರಲಿಲ್ಲ. ಸೊ ಇದು ಟಚ್ ಆಗದೆ ಇರೋ ಕಾರಣ ಇದನ್ನ ಫ್ರೆಶ್ ಝೋನ್ ಅಂತ ಬಂದಿದೆ. ಬಟ್ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿಂದ ಬಂದು ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ನೋಡ್ಬೋದು ನಿಮಗೆ 17. ಸೊ ಇಲ್ಲಿಂದ ಓಪನ್ ಆಗಿರೋದಲ್ವ ಮಾರ್ಕೆಟ್, ಇಲ್ಲಿಂದ ಹೈ ಹೋಗಿದೆ. ಸೊ 19 ಪಾಯಿಂಟ್ಸ್ ಕೊಟ್ಟಿದೆ ನಿಮಗೆ. ಅಕಸ್ಮಾತ್ ಇದು ಟಚ್ ಆಗಿದ್ರೆ ಇದನ್ನು ಒಳ್ಳೆ ಇದಾಗಿರೋದು ಟ್ರೇಡ್ ಆಗಿರೋದು. ಸೊ M&M ಮಹೇಂದ್ರ. ಸೊ ಇದೇನು ಹೇಳ್ತಾ ಇದೆ, ಸೆಲ್ 1 ಅಂತ ಹೇಳ್ತಾ ಇದೆ. ಸೊ 1 2 3 4 5 ಸೆಲ್ 1 ಸಾರಿ ಇದಲ್ವಾ, ಬೈ 3. ಓಕೆ ಬೈ 3 ಹೇಳ್ತಾ ಇದೆ. ಬೈ 3 ಅಂದರೆ ಇದು ಡಿಮ್ಯಾಂಡ್ ಝೋನ್. ಹಿಂಗೆ ಪರ್ಫೆಕ್ಟ್ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ ನೋಡ್ಬೋದು. ಬೇಸ್ ಕ್ಯಾಂಡಲ್, ರ್ಯಾಲಿ ಕ್ಯಾಂಡಲ್. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನಾವು ಇತ್ತು CPR ಮತ್ತು ಅದರ್ ಕನ್ಫರ್ಮೇಷನ್ಸ್ ತೊಗೊಂಡು ಈ ಒಂದು ಟ್ರೇಡ್ನ ಮಾಡ್ಬೋದು. ಮೆಕ್ಡೊನಾಲ್ಡ್ಸ್. ಓಕೆ ಇದೇನು ಹೇಳ್ತಾ ಇದೆ, ಸೆಲ್ 1 ಇದೊಂದು ಸಪ್ಲೈ ಝೋನ್ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನಾವು ಈ ಒಂದು ಟ್ರೇಡ್ನ ಸೆಲ್ ಕಡೆ ನಾವು ಚೆಕ್ ಮಾಡ್ಬೋದು. ಸೊ ನಿಮ್ಗೆ ಇನ್ನೊಂದು ಕನ್ಫರ್ಮೇಷನ್ಸ್ ಅಂದ್ರೆ ಏನು ಸಿಗುತ್ತೆ ಅಂದರೆ ಇವೆಲ್ಲ ಟ್ರೇಡ್ಗಳು ನಿಮಗೆ ಒಂದು ಇದರಲ್ಲಿದೆ ಅಂತಲೂ ಗೊತ್ತಾಗುತ್ತೆ. ಏನು ಒಂದು ಡೌನ್ ಟ್ರೆಂಡಲ್ಲಿದೆ, ಅಪ್ ಟ್ರೆಂಡಲ್ಲಿದೆ, ಅದಕ್ಕೂ ನಿಮ್ಗೆ ಕನ್ಫರ್ಮೇಷನ್ ಸಿಗುತ್ತೆ. ಹಾಗೆ ನಿಮಗೆ
ಈ ಒಂದು ಸಪ್ಲೈ ಡಿಮ್ಯಾಂಡ್ ಝೋನ್ ಸಿಗುತ್ತೆ. ಇದೊಂದು ಪರ್ಫೆಕ್ಟ್ ಟ್ರೇಡ್ ಆಗೋ ಎಲ್ಲ ಚಾನ್ಸಸ್ ಇದೆ. ನೀವು ಸೊ ಇಲ್ಲಿ ಬಂದಾಗ ನೀವು ಒಂದು ವಿತ್ ಅದರ್ ಕನ್ಫರ್ಮೇಷನ್ ತೊಗೊಂಡು ಈ ಒಂದು ಟ್ರೇಡ್ನ ಮಾಡ್ಬೋದು. ಓಕೆನಾ. ಸೊ ಈ ಎಲ್ಲ ಸ್ಟಾಕ್ಸ್ಗಳು ನಾಳೆಗೆ ನಿಮಗೆ ಒಂದು ಸಪ್ಲೈ ಡಿಮ್ಯಾಂಡ್ ಝೋನ್ಸ್ ಆಗಿರುತ್ತೆ. ಸೊ ಈ ಎಲ್ಲ ಸ್ಟಾಕ್ಸ್ಗಳನ್ನ ನಾವೇನು ಮಾಡೋಣ, ಒಂದು ಎಕ್ಸ್ಟ್ರಾ ಶೀಟಲ್ಲಿ ಆ್ಯಡ್ ಮಾಡಿ ಇಟ್ಕೊಂಡು ನಾಳೆ ಬಂದಾಗ ನಾವು ಈ ಒಂದು ಟ್ರೇಡ್ನ ತೊಗೊಳ್ಬೋದಾಗುತ್ತೆ. ಓಕೆನಾ. ಸೊ ಹೀಗೆ ನಮ್ಮ ಒಂದು ಏನು ಈ ಒಂದು ಎಕ್ಸೆಲ್ ಈ ಥರ ಒಂದು ನಮಗೆ ಏನು ಅಕ್ಯುರಸಿ ಕೊಡ್ತಿದೆ. ಆಲ್ಮೋಸ್ಟ್ ನಿಮಗೆ ನೋಡ್ಬೋದು 90 to 95% ಅಕ್ಯುರಸಿ ಇದೆ. ಆ್ಯಕ್ಚುಲಿ 1 2 3 4 5 6 7 ಸ್ಟ್ರಾಟಜಿಸ್ಗಳಿದೆ. ಅದ್ರ ಜೊತೆ ನಿಮಗೆ CPR ಕನ್ಫರ್ಮೇಷನ್ಸು ಸಿಗುತ್ತೆ. ನೀವು ಜಸ್ಟ್ ಈ ಒಂದು ಸ್ಟಾಕ್ಸ್ ನೇಮ್ನಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಆಯಿತು, ನಿಮ್ಗೆ ಎಲ್ಲ ಕನ್ಫರ್ಮೇಷನ್ಸ್ ಸಿಗುತ್ತೆ. ಮತ್ತು CPR ಅವತ್ತು ಯಾವುದು ಇದೆ, CPR ಮುಖಾಂತರ ಅಂದರೆ ಇವಾಗ ನ್ಯಾರೋ CPR ಇದ್ದರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅವತ್ತು ಟ್ರೆಂಡಿ ಮಾರ್ಕೆಟ್ ಅಂತ. ಅದೇ ನಿಮಗೆ ವೈಡ್ CPR ಇದ್ದರೆ ನಿಮಗೆ ಅವತ್ತು ಸೈಡ್ ವೇ ಮಾರ್ಕೆಟ್ ಅಂತ ಇರುತ್ತೆ. ಹಾಗೆ ಅಪ್ ಟ್ರೆಂಡ್ ಇವತ್ತು ನಿನ್ನೆಗಿಂತ CPR ಇವತ್ತೇನಾದರೂ ಆ ಒಂದು CPR ಮೇಲೆ ಕ್ರಿಯೇಟ್ ಆಗಿದ್ರೆ ಅದನ್ನು ನಾವೇನಂತೀವಿ ಮಾರ್ಕೆಟ್ ಇವತ್ತು ಅಪ್ ಟ್ರೆಂಡಲ್ಲಿರೋ ಚಾನ್ಸಸ್ ಇರುತ್ತೆ ಅಂತ ಒಂದು CPR ಆ್ಯಕ್ಚುಲಿ ಪಿಯರ್ ಬಾಸ್ ಅನ್ನುವಂಥ ಒಂದು CPR ಬುಕ್ಕಲ್ಲೇ ನಮಗೆ ಇದು ಕೊಟ್ಟಿದೆ. ಆ ಒಂದು ಕನ್ಫರ್ಮೇಷನ್ಸ್ ಅಂದರೆ ಆ ಒಂದು ಇದು ತೊಗೊಂಡು ನಾವೇನು ಮಾಡಿದ್ವಿ, ನಮ್ಮ ಒಂದು ಫಾರ್ಮುಲಾಸ್ಗಳು ನಮ್ಮ ಒಂದು ಐಡಿಯಾಗಳು ಯೂಸ್ ಮಾಡ್ಕೊಂಡು ಈ ಒಂದು ಎಕ್ಸೆಲಲ್ಲಿ ಅದು ತೋರಿಸೋ ಥರ ನಾವು ಮಾಡ್ಕೊಂಡಿದ್ವಿ. ಸೊ ಎಲ್ಲ ಕನ್ಫರ್ಮೇಷನ್ಸು ಎಲ್ಲ ಸ್ಟ್ರಾಟಜಿಸ್ಗಳು ನಿಮಗೆ ಜಸ್ಟ್ ನಮ್ಮ ಒಂದು ಈ ಒಂದು ಎಕ್ಸೆಲ್ ಶೀಟಲ್ಲಿ ಸಿಗುತ್ತೆ.